ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ನೋಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ಏನು ಓಪನ್ ಸೈಡ್ ಇದೆಯಲ್ಲ ಇದನ್ನ ನಿಮ್ಮ ಕಡೆ ಹಾಕೊಳ್ಳಿ. ಈ ತರ ಸೆಲ್ಫ್ ಎಡ್ಜ್ ಇದ್ರೆ ಇದನ್ನ ಕಟ್ ಮಾಡಿ ತೆಗೆಯೋದೇ ಬೆಸ್ಟ್ ಆಗುತ್ತೆ, ಯಾಕಂದ್ರೆ ಇದು ನಿಮಗೆ ಸಿಂಕ್ ಆದಂಗಿರುತ್ತೆ ಇಲ್ಲಿ. ಇಲ್ಲಿಂದ ಶೋಲ್ಡರ್ ನೋಡ್ಕೊಳ್ಳೋಣ. ಶೋಲ್ಡರ್ ನೋಡ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ನೀವು ಒಂದು ವಿಷಯ ನೋಡಬೇಕು, ಅಪ್ಪರ್ ಬಸ್ಟ್ಗೂ ಫುಲ್ ಬಸ್ಟ್ಗೂ ಡಿಫ್ರೆನ್ಸ್ ಇದೆ ಅಂದರೆ ನಾವಿಲ್ಲಿ 1 ಇಂಚ್ವರೆಗೂ ಉಕ್ಕುಪಟ್ಟಿ ಹತ್ರ ಎಕ್ಸ್ಟ್ರಾ ತಗೋಬೇಕು. ಅವಾಗ ನಮಗೆ ಸೆಂಟರ್ ಏನು ನಾವು ಉಕ್ಸ್ ಹಾಕ್ತೀವಲ್ಲ ಅಲ್ಲಿ ಗ್ಯಾಪ್ ಬರೋದಿಲ್ಲ, ಇವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಬ್ಲೌಸ್ ಅನ್ನೋದು. ಇವ್ರಿಗಿಲ್ಲಿ 33, 35 ಅಂದರೆ 2 ಇಂಚ್ವರೆಗೂ ಎಕ್ಸ್ಟ್ರಾ ಇರೋದ್ರಿಂದ ನಾನಿಲ್ಲಿ 1 ಇಂಚ್ವರೆಗೂ ಉಕ್ಕುಪಟ್ಟಿ ಹತ್ರ ಎಕ್ಸ್ಟ್ರಾ ತಗೋತೀನಿ. ಯಾರಿಗೆ ಅಪ್ಪರ್ ಚೆಸ್ಟು ಫುಲ್ ಬಸ್ಟು ಸೇಮ್ ಇರುತ್ತೆ ಅವ್ರಿಗೆ ನೀವು ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ 1 ಇಂಚ್ವರೆಗೂ. ಯಾರಿಗೆ 1 ಇಂಚ್ ಎಕ್ಸ್ಟ್ರಾ ಇದೆ, 1/2 ಇಂಚ್ ಎಕ್ಸ್ಟ್ರಾ ಇದೆ, 1/2 ಇಂಚ್ ತಗೋಬಹುದು ನೀವು. ಈ ತರ 2-3 ಇಂಚಸ್ ಎಲ್ಲ ಡಿಫ್ರೆನ್ಸ್ ಇದೆ ಅಂದ್ರೆ ಕಂಪಲ್ಸರಿ ನೀವು 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕಿಲ್ಲಿ. ಈಗ ಶೋಲ್ಡರ್ ನೋಡ್ಕೊಳ್ಳೋಣ. ಶೋಲ್ಡರ್ ಇವ್ರದ್ದು ಮೊದಲು ಶೋಲ್ಡರ್ ಅಲ್ಲಿ ಅರ್ಧ ಕರೆಕ್ಟ್ ಆಗಿ ತಗೊಳ್ಳಿ. 13 ಇದೆ, ಡಿವೈಡ್ 2 ಅಂದ್ರೆ 6.5 ಅಷ್ಟೇ ತಗೋತೀನಿ ನಾನಿಲ್ಲಿ. 1/2 ಇಂಚಿಗೆ ಇಲ್ಲೇ ಲೈನ್ ಹಾಕೊಳ್ಳಿ, ಎಲ್ಲ ಲೈನು ಇರಲಿ ನಮಗೆ. ಈಗ ಡೀಪ್ ನೋಡ್ಕೊಂಡು ಶೋಲ್ಡರ್ ಮೈನಸ್ ಮಾಡಬೇಕು. ಡೀಪ್ ಇವ್ರದ್ದು 6.5 ಇದೆ, 6 ಅಂತಾನೆ ತಗೋತೀನಿ ನಾನಿಲ್ಲಿ. ಅಂದ್ರೆ ಮೇಲಿಂದ ಅಂದ್ರೆ ಏನು ನಾವು ಸೀಮ್ ಲೈನ್ಸ್ ಬಿಟ್ಟಿದೀವಲ್ಲ ಅಲ್ಲಿಂದ ನೋಡ್ಕೊಂಡ್ರೆ 6.5 ತಗೋಬೇಕು. ಇನ್ ಕೇಸ್ ನಮಗೆ ರೆಡಿ ಲೆಂತ್ ಏನಿದೆ ಅಲ್ಲಿಂದ ತಗೊಂಡ್ರೆ ಮೇಲೆ ತಗೊಳ್ಳಿ 6 ಅಂತ. ಸೊ ಮೇಲಿಂದ ತಗೊಂಡಿರೋದ್ರಿಂದ 6.5 ಅಂತ ತಗೋತಾ ಇದ್ದೀನಿ. ಒಂದು ಲೈನ್ ಹಾಕೊಳ್ಳಿ. ಈಗ ನಾನು 6.5 ಡೀಪ್ ತಗೋತಾ ಇರೋದ್ರಿಂದ ಶೋಲ್ಡರ್ ಅಲ್ಲಿ ನಾನಿಲ್ಲಿ 1.5 ವರೆಗೂ ಮೈನಸ್ ಮಾಡ್ತೀನಿ. ಯಾವ ಲೆಕ್ಕದಲ್ಲಿ ಅಂದ್ರೆ 1 ಇಂಚಿಗೆ 1/4 ಇಂಚು, ಆ ಲೆಕ್ಕದಲ್ಲಿ ನಾನು ಶೋಲ್ಡರ್ ಅಲ್ಲಿ 1.5 ಇಂಚು ಮೈನಸ್ ಮಾಡ್ತೀನಿ. ಸೊ ಬ್ಯಾಲೆನ್ಸ್ ಏನ್ ಮಿಕ್ಕಿದೆ ನನಗಿಲ್ಲಿ 5 ಇಂಚ್ ಅಂತ ಮಿಕ್ಕಿದೆ. ಬ್ಯಾಕ್ ಪಾರ್ಟ್ ಇಟ್ಕೊಂಡು ನೀವು ಏನ್ ರೆಡಿ ಶೋಲ್ಡರ್ ತಗೊಂಡಿದ್ದೀರಾ ಅಷ್ಟೇ ತಗೋಬೇಕಾಗುತ್ತೆ ಇಲ್ಲಿ. ರೆಡಿ ಶೋಲ್ಡರ್ ಬ್ಯಾಕ್ ಅಲ್ಲಿ ಏನ್ ತಗೊಂಡಿದ್ದೀರಾ ಅಷ್ಟೇ ತಗೊಳ್ಳಿ. ಫ್ರಂಟ್ ಡೀಪ್ ಬೇಕಂದ್ರೆ ನೀವು ಬ್ರಾಡ್ ತಗೋಬಹುದು. ನನಗಿಲ್ಲಿ 2.5 ಅಂತ ನೆಕ್ ವಿಡ್ತ್ ಮಿಕ್ಕಿದೆ, 3 ವರೆಗೂ ನಾನು ಇಲ್ಲಿ ಬ್ರಾಡ್ ತಗೊಂಡಿದ್ದೀನಿ. ನೀಟಾಗಿ ಒಂದು ರೌಂಡ್ ಶೇಪ್ ತಗೊಳ್ಳಿ. ಈಗ ಆರ್ಮೋಲ್ ಡೆಪ್ತ್ ನೋಡ್ಕೊಳ್ಳೋಣ. ಆರ್ಮೋಲ್ ಡೆಪ್ತ್ ಬ್ಯಾಕ್ ಅಲ್ಲಿ ಏನ್ ತಗೊಂಡಿದ್ರೋ ಸೇಮ್ ತಗೊಳ್ಳಿ. ಇಲ್ಲಿ ಬ್ಯಾಕ್ ಅಲ್ಲಿ ನಾನು 5.5 ಅಂತ ತಗೊಂಡಿದ್ದೀನಿ, ಸೇಮ್ ಅಷ್ಟೇ ತಗೋತೀನಿ ಇಲ್ಲೂ. ಈಗ ಚೆಸ್ಟ್ ಲೈನ್ ನೋಡ್ಕೋಬೇಕು. ಚೆಸ್ಟ್ ಲೈನ್ಗೆ ನೀವು ಇಲ್ಲಿ ಫುಲ್ ಬಸ್ಟ್ ಯೂಸ್ ಮಾಡಬೇಕು. ಫುಲ್ ಬಸ್ಟ್ ಇವ್ರದ್ದು 35 ಇದೆ, ಪ್ಲಸ್ 2 ಆಡ್ ಮಾಡಿ 37 ಆಯ್ತು, ಡಿವೈಡ್ 4 ಮಾಡಿ. 35 ಪ್ಲಸ್ 2 37, ಡಿವೈಡ್ 4 9.25 ಆಯ್ತು. ಸೊ ಚೆಸ್ಟ್ ಲೈನ್ಗೆ ನೀವು ಅಷ್ಟೇ ತಗೋಬೇಕು, ಇಲ್ಲಾಂದ್ರೆ ಚೆಸ್ಟ್ ಲೈನ್ ನಿಮಗೆ ಟೈಟ್ ಬಂದ್ಬಿಡುತ್ತೆ. 9.25 ತಗೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ. ಈಗ ನಾವು ಬಸ್ಟ್ ಪಾಯಿಂಟ್ ನೋಡ್ಕೋಬೇಕು. ಬಸ್ಟ್ ಪಾಯಿಂಟ್ಗೆ ಇಲ್ಲಿ 9.5 ಅಂತ ತಗೊಂಡಿದ್ದೀನಿ ನಾನು. ಸೊ ಕೆಳಗಡೆ ಲೈನಿಂದ ತಗೊಂಡ್ರೆ 9.5 ತಗೊಳ್ಳಿ. ಮೇಲಿನ ಲೈನಿಂದ ತಗೋತೀರಾ ಅಂದ್ರೆ 1/2 ಇಂಚು ಸೇರಿಸಿ ತಗೋಬೇಕಾಗುತ್ತೆ. ಸೊ ಕೆಳಗಡೆ ಲೈನಿಂದಾನೇ ನಾನು 9.5 ನೋಡ್ಕೋತೀನಿ. ಸೊ ಬಸ್ಟ್ ಲೈನ್ ಹಾಕೋಬೇಕು. ಬಸ್ಟ್ ಲೈನ್ ಕೂಡ ವಿಡ್ತು ನಿಮಗೆ ಚೆಸ್ಟ್ ಲೈನ್ ಏನು ವಿಡ್ತು ತಗೊಂಡಿದ್ದೀರಲ್ಲ ಅದೇ ವಿಡ್ತು ತಗೋಬೇಕು, ಅಂದ್ರೆ 9.25. ಬಸ್ಟ್ ಲೈನ್ ಆಗಿದ ತಕ್ಷಣ ನಾವು ಕಪ್ ಲೈನ್ ಅಂದ್ರೆ ಅಂಡರ್ ಬಸ್ಟ್ ಲೈನ್ ಅದನ್ನು ಇಲ್ಲೇ ತಗೋಬೇಕು.
ಹಂಗೆ ಬಾಡಿನಲ್ಲಿ 13 ಅಂತ ಸಿಕ್ಕಿರೋದ್ರಿಂದ ನಾನು ಇಲ್ಲಿ ಸೆಕೆಂಡ್ ಲೈನಿಂದಾನೇ 13 ಹತ್ರ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ಚೆಸ್ಟ್ ಲೈನ್ ಏನು ವಿಡ್ತ್ ತೊಗೊಂಡಿದ್ದೀರಾ 9.25 ಅದೇ ವಿಡ್ತು ಕಪ್ ಲೈನಲ್ಲೂ ನೋಡ್ಕೊಳ್ಳಿ. ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ಇಲ್ಲಿ ಸೊ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳಕ್ಕೆ ಹೇಳಿದ್ದೀನಿ. ಸೊ 2 ಇಂಚೇ ತೊಗೊಳ್ಳಿ. ರೆಡಿ ಆದಮೇಲೆ ನಾವು 1.5 ಬಿಟ್ಟು ಮಿಕ್ಕಿದೆಲ್ಲ ಎಕ್ಸ್ಟ್ರಾನ ತೆಗಿಬೋದು. ಸೊ 2 ಇಂಚು ಸಿಮಲ್ ಲೈನ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ಬ್ಯಾಕಲ್ಲಿ ನಾನು 2 ಇಂಚೇ ತೊಗೊಂಡಿರೋದ್ರಿಂದ. ಸೊ ಈ ರೀತಿ ನಿಮಗೆ ರೆಡಿ ಆಗಬೇಕು. ಇದು ಚೆಸ್ಟ್ ಲೈನು, ಬಸ್ಟ್ ಲೈನು, ಕಪ್ ಲೈನು ಫ್ಯಾಬ್ರಿಕ್ ಮೇಲೆ ಆಗಿರೋದ್ರಿಂದ ಬೆಲ್ಟ್ ನಾವು ಸಪ್ರೇಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಬಟ್ಟೆ ಮೇಲೆ ತೊಗೊಳಕ್ಕಾಗಲ್ಲ. ಬೆಲ್ಟ್ಗೆ ನೀವು ಈ ಕ್ಲಾತ್ ಅಥವಾ ಇಲ್ಲಿ ಯೂಸ್ ಮಾಡ್ಕೋಬೋದು. ಈಗ ಆರ್ಮೋಲ್ ಕರ್ವ್ ಶೇಪ್ ತೊಗೊಳ್ಳೋಣ. ಆರ್ಮೋಲ್ ಕರ್ವ್ ಶೇಪ್ ತೊಗೋಬೇಕಂದ್ರೆ ಸ್ಕೇಲ್ ಈ ರೀತಿ ಇಟ್ಟು ಶೇಪ್ ತಗೊಳ್ಳಿ. ಇಲ್ಲಿ ಈಗ ಅಪೆಕ್ಸ್ ನೋಡ್ಕೊಳ್ಳಿ. ಅಪೆಕ್ಸ್ ಇವ್ರದ್ದು ಫುಲ್ ಬಸ್ಟ್ 35 ಇರೋದ್ರಿಂದ ಡಿವೈಡ್ 10 ಮಾಡಿದ್ರೆ 3.5 ಅಂತ ಬರುತ್ತೆ. ಸೊ ಇಷ್ಟು ಅಪೆಕ್ಸ್ ತೊಗೊಂಡ್ರೆ ಸಾಕಾಗುತ್ತೆ. 3.5 ಅಂತ ಅಪೆಕ್ಸ್ ತೊಗೋತೀನಿ. ಈಗ 4 ಡಾಟ್ ಆಗಿರೋದ್ರಿಂದ 1.5 ಇಂಚ್ ಗ್ಯಾಪಲ್ಲಿ 4 ಟಕ್ಸ್ ತೊಗೋತೀನಿ. ಸೊ ಇದೆರಡು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿಂದ 1.5 ಈ ರೀತಿ 4 ಟಕ್ಸ್ ಮಾರ್ಕ್ ಆಗಿರಬೇಕು ನಿಮಗೆ. ಸೊ ಇದೆರಡು ಮ್ಯಾಚ್ ಆಗೋ ಥರ ಒಂದು ಲೈನ್ ಹಾಕೋಬೇಕು. ಈಗ ಹಾರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು 15 ಇರೋದ್ರಿಂದ ಹಾರ್ಮೋಲ್ ರೌಂಡು 7.5 ಆದರೆ ಸಾಕಾಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನನಗೆ ಏನು ಎಕ್ಸ್ಟ್ರಾ ಇದೆ, ಸೊ 7.5 ಅನ್ನೋದು ನನಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ಇರೋ ಎಕ್ಸ್ಟ್ರಾನ ನಾವು ಇಲ್ಲಿ ಟಕ್ಸ್ ಕೊಟ್ಟು ಮೈನಸ್ ಮಾಡ್ಬೋದು. ಅಂದರೆ 1.25 ವರೆಗೂ ಎಕ್ಸ್ಟ್ರಾ ಇದೆ, ಅದನ್ನು ನಾವಿಲ್ಲಿ ಟಕ್ಸ್ ಹಿಡಿಬೋದು. ಈ ರೀತಿ ಮೇಲೆ ಹೋಗಿನೂ ಹಿಡಿಬೋದು, ಇಲ್ಲ 1.25ನ ಆ ಕಡೆ ಈ ಕಡೆ ಶೇರ್ ಕೂಡ ಮಾಡ್ಬೋದು. ನಾವು 1.25ಗೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ನಾವು ಅಷ್ಟು ಮೈನಸ್ ಮಾಡಿದ್ರೆ ಇಲ್ಲಿ ಬರೋ ಲೂಸ್ ಅವಾಯ್ಡ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ನಮಗೆ ಏನು ಲೆಂತ್ ಇದೆ 4 ಅಂತ, ಇದು ಕೂಡ 4 ಇರಬೇಕು ನಮಗೆ. ಇಲ್ಲಾಂದರೆ ಡಾಟ್ ಇರುವಾಗ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಸ್ಲೀವ್ ಜಾಯಿಂಟ್ ಮಾಡುವಾಗ ಸ್ವಲ್ಪ ರೀಶೇಪ್ ತಗೋಬೇಕು. ಈ ರೀತಿನೇ ಇಲ್ಲಿ ನೀವು ಟಕ್ಸ್ನ ಕ್ರಿಯೇಟ್ ಮಾಡಬೇಕು. ಏನು ನಿಮ್ಮ ಹಾರ್ಮೋಲ್ಗಿಂತ ಎಕ್ಸ್ಟ್ರಾ ಇದೆ ಅದನ್ನು ಇಲ್ಲಿ ಟಕ್ಸ್ ತೊಗೋಬೋದು. ಈಗ ಮೇನ್ ಟಕ್ಸ್ ಯಾವ ರೀತಿ ಬರುತ್ತೆ ಅಂದರೆ ನಮಗೆ ಇದು ನಿಮ್ಮ ಕಪ್ ಲೈನು. ಕಪ್ ಲೈನಲ್ಲಿ ವೇಸ್ಟ್ ಲೈನ್ ಮೈನಸ್ ಮಾಡಿ. ವೇಸ್ಟ್ 28 ಇದೆ, ಡಿವೈಡ್ 4 ಅಂದರೆ 7 ಆಯಿತು. ಸೊ ಅದಕ್ಕೂ ಮುಂಚೆ ಇಲ್ಲೇನು ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವಾ, ಇಲ್ಲಿ 1/2 ಇಂಚ್ ಮುಂದೆ ಬನ್ನಿ. ಇಲ್ಲಿ 1 ಇಂಚಿಗೆ ಇಲ್ಲಿ ಕನೆಕ್ಟ್ ಮಾಡಬೇಕು. ಇಲ್ಲಿಂದಾನೇ ಚೆಕ್ ಮಾಡ್ಕೊಳ್ಳಿ. ಸೊ 7 ಅನ್ನೋದು ನನಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ನನಗೆ ಬ್ಯಾಲೆನ್ಸ್ ಇದೆ, 3 ಇಂಚ್ ಬ್ಯಾಲೆನ್ಸ್ ಇದೆ. ಸೊ ಆ 3 ಇಂಚನ್ನ ನಾನು ಇಲ್ಲಿ ಟಕ್ಸಲ್ಲಿ ಕ್ಲಿಯರ್ ಮಾಡಬೇಕು. ಈ ರೀತಿ ಒಂದು ಸ್ಟ್ರೈಟ್ ಲೈನ್ ತೊಗೊಳ್ಳಿ. 3 ಅಂದರೆ 1.5 ಈ ಕಡೆ, 1.5 ಈ ಕಡೆ. ಕಪ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಮೊದಲನೇ ಡಾಟ್ ಲೆಗ್ ಅಂತೀವಿ ಇದನ್ನು. ಇದೆಷ್ಟು ಬಂದಿದೆ ಚೆಕ್ ಮಾಡಿ. 3.5 ಇದೆ. ಸೇಮ್ 3.5 ಈ ಕಡೆನೂ ನೋಡ್ಕೋಬೇಕು. ಈ ಕಡೆ ಕೂಡ ನಮಗೆ 3.5 ಇರಲಿ. ಈಗ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ. ಕಪ್ ಲೈನು, ಬಸ್ಟ್ ಲೈನು, ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ.
ಇಲ್ಲಿ ಇಷ್ಟು ಮೇಲೆ ಬರಬೇಕಾಗುತ್ತೆ ಬೆಲ್ಟ್ ಕೊಡ್ತಾ ಇರೋದ್ರಿಂದ. ಇಲ್ಲೂ ಅಷ್ಟೇ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ನಮಗೆ ಉಪ್ಪಟ್ಟಿ ಹತ್ರ ಈ ಥರ ಏನಾದ್ರು ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂದರೆ ನಮ್ಮ ಡಾಟ್ ಅನ್ನೋದು ಮೇಲೇ ಇರಲಿ. ಇನ್ ಕೇಸ್ ಸ್ಟ್ರೈಟ್ ಇದ್ದರೆ ಆ ಕಡೆ ಈ ಕಡೆ ಕಾಲು ಇಂಚ್ ಅಂತ ಕೊಡ್ಬೋದು. ಇದು ಈ ಕಡೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇಲ್ಲಿ ಮೇಲೆ ಹಾಫ್ ಇಂಚ್ ಹಿಡಿದ್ರೆ ಸಾಕು. ನಾವು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎನಿ ಸೈಜು ಹಾಫ್ ಇಂಚೇ ಸಾಕಾಗುತ್ತೆ. ಉಪ್ಪಟ್ಟಿ ಹತ್ರ ನಾವು ತುಂಬ ಜಾಸ್ತಿ ಬಟ್ಟೆ ಹಿಡಿಯೋಕ್ಕಾಗಲ್ಲ. ಹಾಫ್ ಇಂಚ್ ಅಂದರೆ ಅದೇ 0.25 ಅಷ್ಟು ಹಿಡಿಬೇಕಾಗುತ್ತೆ. ಇಲ್ಲಿ ಈ ರೀತಿ ನಿಮ್ಮ ಡಾಟ್ ಬರುತ್ತೆ. ಇಲ್ಲಿ ಫೋರ್ತ್ ಟಕ್ಸು ಬೇಡ ಇವರಿಗೆ. 3 ಟಕ್ಸಲ್ಲೇ ನಾವು ಒಳ್ಳೆ ಕಪ್ ಶೇಪ್ ಕೊಡ್ಬೋದು. ಫ್ರಂಟ್ ಪಾರ್ಟ್ ರೆಡಿ ಇದೆ. ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಕೆಲವೊಂದ್ಸಲಿ ಅಪ್ಪರ್ ಬಸ್ಟು ಫುಲ್ ಬಸ್ಟು ತುಂಬಾ ವೇರಿಯೇಷನ್ ಇದ್ದಾಗ ನಮಗೆ ಡಾಟ್ ಅನ್ನೋದು ತುಂಬ ದೊಡ್ಡದು ಬರುತ್ತೆ. ಆವಾಗ ನಾವು ಇದು ಕಟ್ ಮಾಡುವಾಗ ಡಾಟ್ ಹಿಡಿದ್ಬಿಟ್ಟೆ ಕಟ್ ಮಾಡಿ. ಆವಾಗ ಶೇಪ್ ಅನ್ನೋದು ತುಂಬ ಕರೆಕ್ಟಾಗಿ ಬರುತ್ತೆ. ಸೊ ಡಾಟ್ ನೀವೇನು ಮಾರ್ಕ್ ಮಾಡಿದ್ದೀರಲ್ವಾ, ಇಲ್ಲಿ ನೋಡ್ಬೋದು ಶೇಪ್ ಇವಾಗ ಹೋಗಿದೆ. ನಮಗೆ ಈ ಥರ ಹೋದರೆ ನಾವು ನೀಟಾಗಿ ಇನ್ನೊಂದ್ಸಲಿ ಶೇಪ್ ಹಾಕೋಬೇಕಾಗುತ್ತೆ. ಈ ರೀತಿ ಡಾಟ್ ಹಿಡಿದ್ಬಿಟ್ಟೆ ಕಟ್ ಮಾಡಬೇಕು. ಸೊ ಶೇಪ್ ಈ ಥರನೇ ಬರಲಿ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಬರ್ತಿದೆಯಾ ಹಾರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಂಡು ಇದು ಫೈನಲ್ ಮಾಡ್ಕೋಬೋದು ನೀವು. ಮತ್ತೆ ಕಟ್ ಮಾಡ್ಕೊಳ್ಳುವಾಗ ನೀವೇನು ಡಾಟ್ ಹಿಡಿತೀರಲ್ಲ ಎಕ್ಸ್ಟ್ರಾ ಎಲ್ಲ ಕೆಳಗಡೆನೇ ಇರಲಿ. ಮೇಲ್ಗಡೆ ಇದ್ರೆ ಶೇಪ್ ಚೇಂಜ್ ಬರುತ್ತೆ. ಸೊ ಈ ರೀತಿ ಕೆಳಗಡೆನೇ ಇರಲಿ. ಈ ರೀತಿನೇ ನಿಮ್ಮ ಶೇಪ್ ಬರಬೇಕು ಹಾರ್ಮೋಲ್ ಹತ್ರ. ನೀವು ಇಲ್ಲಿ ಟಕ್ಸ್ ಹಿಡಿತಿದ್ದೀರಾ ಅಂದರೆ ಇದು ಕರೆಕ್ಟಾಗಿ ಶೇಪ್ ಬರುತ್ತೆ. ಸೊ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಬರೋದು ಹಾರ್ಮೋಲ್ ಹತ್ರನೇ. ಈ ಟಿಪ್ಸು ಫಾಲೋ ಮಾಡಿ. ಸೊ ಫ್ರಂಟ್ ಪಾರ್ಟ್ ಕಟಿಂಗ್ ರೆಡಿ ಇದೆ. ಎಲ್ಲೆಲ್ಲಿ ನಾವು ಟಕ್ಸ್ ಹಿಡಿಬೇಕು ಅಲ್ಲೆಲ್ಲ ಒಂದು ನಾಚ್ ಹಾಕೊಳ್ಳಿ. ನಿಮ್ಗೆ ಅಪೋಸಿಟ್ ಸೈಡು ಸೇಮ್ ಬರುತ್ತೆ. ಅವಾಗ ಡಾಟ್ ಪಾಯಿಂಟ್ ಎಲ್ಲೂ ಮಿಸ್ ಆಗಲ್ಲ. ಫೋರ್ತ್ ಡಾಟು ಕೂಡ ನೀವು ಇಲ್ಲಿ ನಾಚ್ ಹಾಕೊಳ್ಳಿ. ಯಾಕಂದರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಬಂತು ಅಂದರೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಡಾಟ್ ತೊಗೋಬೋದು ಆಮೇಲೆ. ಸೊ ಇದೇ ಮಾರ್ಕು ನೀವು ಈ ಕಡೆನೂ ಮಾಡ್ಕೋಬೇಕು. ಸೊ ನನಗಿಲ್ಲಿ ಬ್ಲ್ಯಾಕ್ ಯೂಸ್ ಮಾಡಿರೋದ್ರಿಂದ ಕಾಣಿಸ್ತಿದೆ. ಸೊ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ನೀವು ಅದನ್ನು ಈ ಕಡೆ ತೊಗೋಬೋದು. ಫ್ರಂಟ್ ಪಾರ್ಟ್ ರೆಡಿ ಆಗಿದೆ.